ಇಡೀ ದೇಶವೇ ತಲೆ ತಗ್ಗಿಸುವ ಕೃತ್ಯ. 4 ದಿನ 30 ಕಾಮುಕರು, 13 ವರ್ಷದ ಮುಗ್ಧ ಬಾಲಕಿಯ ಗ್ಯಾಂಗ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಎಲ್ಲವೂ ಶುರುವಾಗಿದ್ದು ಸಾಮಾಜಿಕ ಜಾಲತಾಣವಾದ ಇನ್ಸ್ಟಾಗ್ರಾಮ್ನಲ್ಲಿ. ಅಪ್ರಾಪ್ತ ಬಾಲಕಿಯೊಬ್ಬಳಿಗೆ ಇನ್ಸ್ಟಾಗ್ರಾಮ್ ಮೂಲಕ ವ್ಯಕ್ತಿಯೊಬ್ಬನ ಪರಿಚಯ ಆಗತ್ತೆ. ಆತ ಸ್ನೇಹದ ನಟನೆ ಮಾಡಿ ಬಾಲಕಿಯ ಮುಗ್ಧತೆಯನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಸಂಚನ ರೂಪಿಸ್ತಾನೆ. ಆಕೆಯನ್ನ ನಂಬಿಸಿ ಒಲಿಸಿಕೊಂಡು ಶ್ರೀ ಗಂಗಾನಗರದ ಹೋಟೆಲ್ ಒಂದರಲ್ಲಿ ಕರೆದುಕೊಂಡು ಹೋಗ್ತಾನೆ. ಅಲ್ಲಿಂದ ಆ ಬಾಲಕಿಯ ಬದುಕು ನರಕ ಸದೃಶ್ಯವಾಗಿ ಬದಲಾಗುತ್ತೆ. ಕೇವಲ ಒಬ್ಬ ವ್ಯಕ್ತಿಯಿಂದ ಆರಂಭವಾದಂಥ ಈ ದೌರ್ಜನ್ಯ ನಂತರ ಒಂದು ವ್ಯವಸ್ಥಿತ ಲೈಂಗಿಕ ದಂಧೆಯಾಗಿ ಮಾರ್ಪಡುತ್ತೆ. ಆಕೆಯನ್ನ ಗ್ರಾಹಕರ ಸೋಗಿನಲ್ಲಿ ಬಂದ ಹಲವು ಕಾಮುಕರಿಗೆ ಬಲಿಪಶು ಮಾಡಲಾಗತ್ತೆ. ಗಂಗಾನಗರದ ಸುಖಾಡಿಯಾ ನಗರ ರಸ್ತೆಯ ಹೌಸಿಂಗ್ ಬೋರ್ಡ್ ಕ್ರಾಸಿಂಗ್ ನಲ್ಲಿರುವಂತಹ ಜಾಯ್ ಇನ್ ಹೋಟೆಲ್ ಮತ್ತು ಸಫೈರ್ ಇನ್ ಹೋಟೆಲ್ ಈ ಕರಾಳ ಕೃತ್ಯದ ಮುಖ್ಯ ಕೇಂದ್ರಗಳಾಗಿದ್ವು. ಬಾಲಕಿಯನ್ನ ಗ್ರಾಹಕರ ಸೋಗಿನಲ್ಲಿ ಬಂದ ಕಾಮುಕರು ಇಲ್ಲಿಗೆ ಬಂದು ಮಾಡ್ತಾ ಇದ್ರು. ಇದಲ್ಲದೆ ಬೀರ್ಬಲ್ ಚೌಕ್ ಬಳಿ ಇರುವಂತಹ ಡ್ರೀಮ್ ಹೋಟೆಲ್ ಕೂಡ ಈ ದಂಧೆಗೆ ಬಳಕೆಯಾಗಿತ್ತು. ಹೋಟೆಲ್ನ ಮ್ಯಾನೇಜರ್ಗಳು ಮತ್ತು ಮಾಲೀಕರು ಕಾನೂನು ಬಾಹಿರವಾಗಿ ಈ ದಂಧೆಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ರು. ಗ್ರಾಹಕರಿಂದ ಹಣ ಪಡೆದು ಅಪ್ರಾಪ್ತ ಬಾಲಕಿಯ ಮೇಲೆ ನಿರಂತರವಾಗಿ ದೌರ್ಜನ್ಯ ಎಸಗೋಕೆ ಜಾಗ ಮಾಡಿಕೊಡ್ತಾ ಇದ್ರು. ಕಾಮುಕರು ತನಗೊಡ್ಡಿದಂಥ ನರಕ ಯಾತನೆಯ ನಡುವೆ ಆ ಮುಗ್ಧ ಬಾಲಕಿ ಅನುಭವಿಸಿದ ಕ್ರೌರ್ಯ ಅಷ್ಟಿಷ್ಟಲ್ಲ. ಪ್ರತಿ ಬಾರಿ ತನ್ನ ಇಚ್ಛೆಗೆ ವಿರುದ್ಧವಾಗಿ ಆಕೆಯ ಮೇಲೆ ದೌರ್ಜನ್ಯ ಎಸೆದಾಗಲೆಲ್ಲ ಆಕೆ ನೋವಿನಿಂದ ನರಳಿ ಕಿರುಚಾಡಬಾರದು ಮತ್ತು ಪ್ರಜ್ಞೆ ತಪ್ಪಿ ತನ್ನ ಸಂಪೂರ್ಣ ನಿಯಂತ್ರಣವನ್ನ ಕಳೆದುಕೊಳ್ಬೇಕು ಅನ್ನೋ ವಿಕೃತ ದುರುದ್ದೇಶದಿಂದ ಆರೋಪಿಗಳು ಆಕೆಗೆ ಬಲವಂತವಾಗಿ ಮದ್ಯವನ್ನ ಕುಡಿಸ್ತಾ ಇದ್ರು ಅಂತ ಗೊತ್ತಾಗಿದೆ. ದೈಹಿಕ ಹಿಂಸೆಯ ಜೊತೆಗೆ ಮದ್ಯವನ್ನು ಬಲವಂತವಾಗಿ ಗಂಟಲಿಗೆ ಸುರಿದು ಆಕೆಯ ಮಾನಸಿಕ ಸ್ಥಿತಿಯನ್ನು ಕುಸಿಯುವಂತೆ ಮಾಡಿ ಅತ್ಯಂತ ಹೀನಾಯವಾಗಿ ಈ ಜಾಲ ಆಕೆಯನ್ನ ದುರುಪಯೋಗ ಪಡಿಸ್ಕೊಂಡಿರೋದು ಇಡೀ ಪ್ರಕರಣದ ಅತ್ಯಂತ ಕ್ರೂರ ಹಾಗೂ ಅಮಾನವೀಯ ಮುಖವನ್ನ ಬಿಚ್ಚಿಟ್ಟಿದೆ. ಈ ಗಂಭೀರ ವಿಷಯ ಪೊಲೀಸರ ಗಮನಕ್ಕೆ ಬರ್ತಾ ಇದ್ದಂತೆ ಮಹಿಳಾ ದೌರ್ಜನ್ಯ ಮತ್ತು ತನಿಖಾ ವಿಭಾಗದ ಡೆಪ್ಯೂಟಿ ಎಸ್ಪಿ ಕೈಲಾಶ್ ದೇಥಾ ಅವರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಶುರುವಾಯಿತು. ಪೊಲೀಸರು ತಮ್ಮ ಬೇಟೆಯನ್ನ ಮುಂದುವರಿಸಿದಾಗ ಮಂಗಳವಾರದಂದು 20 ವರ್ಷದ ಪ್ರಕಾಶ್ ನಾಯಕ್ ಎಂಬ ಆರೋಪಿಯನ್ನ ಬಂಧಿಸಲಾಯಿತು. ಈತ ಹೌಸಿಂಗ್ ಬೋರ್ಡ್ ಕ್ರಾಸಿಂಗ್ ನಲ್ಲಿರುವಂತಹ ಜಾಯ್ ಇನ್ ಹೋಟೆಲ್ಗೆ ಗ್ರಾಹಕನಾಗಿ ಬಂದು ಬಾಲಕಿಯ ಮೇಲೆ ಎಸಗಿದ್ದ ಅಂತ ಹೇಳಲಾಗಿದೆ. ಪೊಲೀಸರು ತನಿಖೆಯನ್ನು ಆರಂಭಿಸ್ತಾ ಇದ್ದಂತೆ ಪ್ರಕಾಶ್ ನಾಯಕ್ ತನ್ನ ಮನೆಯಿಂದ ತಲೆಮರೆಸಿಕೊಂಡಿದ್ದ. ಆದ್ರೆ ಪೊಲೀಸರು ಆತನನ್ನ ಯಶಸ್ವಿಯಾಗಿ ವಶಕ್ಕೆ ಪಡಿತಾರೆ. ಈತನ ಬಂಧನದ ಜೊತೆಗೆ ಪ್ರಕರಣದಲ್ಲಿ ಬಂಧಿತರಾದವರ ಒಟ್ಟು ಸಂಖ್ಯೆ 19ಕ್ಕೆ ಏರಿಕೆ ಆಯಿತು. ಬಂಧಿತ 19 ಜನರಲ್ಲಿ ಸುಮಾರು 12ರಿಂದ 13 ವ್ಯಕ್ತಿಗಳು ಗ್ರಾಹಕರ ಸೋಗಿನಲ್ಲಿ ಬಂದು ಬಾಲಕಿಯ ಮೇಲೆ ಎಸಗಿದ ಕಾಮುಕರಾಗಿದ್ದಾರೆ. ಇವರಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದ ವ್ಯಕ್ತಿಯೂ ಸೇರಿದ್ದಾನೆ. ತನಿಖೆಯನ್ನ ತೀವ್ರಗೊಳಿಸಿದಂತಹ ಪೊಲೀಸರು ಕೃತ್ಯ ನಡೆದ ಹೋಟೆಲ್ಗಳ ದಾಖಲೆಗಳನ್ನ ಪರಿಶೀಲಿಸೋಕೆ ಮುಂದಾಗ್ತಾರೆ. ಜಾಯ್ ಇನ್ ಮತ್ತು ಸಫೈರ್ ಇನ್ ಹೋಟೆಲ್ಗಳ ಮಾಲೀಕರಿಗೆ ನೋಟಿಸ್ ನೀಡಲಾಗಿದ್ರು ಅವರು ಹೋಟೆಲ್ ಕಾರ್ಯಾಚರಣೆಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳನ್ನ ನೀಡದೆ ಪೊಲೀಸರ ಜೊತೆಗೆ ಅಸಹಕಾರ ತೋರಿದ್ದಾರೆ. ಮತ್ತೊಂದೆಡೆ ಬೀರ್ಬಲ್ ಚೌಕ್ ಬಳಿ ಇರುವಂತಹ ಡ್ರೀಮ್ ಹೋಟೆಲ್ನ ಮಾಲೀಕ ಮಂಗತ್ ರಾಮ್ ಖಂಗರ್ ಅವರು ಪೊಲೀಸರ ನೋಟಿಸ್ಗೆ ಸ್ಪಂದಿಸಿ ಸೋಮವಾರದಂದು ತನಿಖಾಧಿಕಾರಿಗಳಿಗೆ ಬಾಡಿಗೆ ಒಪ್ಪಂದದ ಪತ್ರವನ್ನ ಸಲ್ಲಿಸಿದ್ದಾರೆ. ಈ ದಾಖಲೆ ಪ್ರಕಾರ ಡ್ರೀಮ್ ಹೋಟೆಲ್ ಅನ್ನ ಸುಧೀರ್ ಶರ್ಮಾ ಎಂಬಾತನಿಗೆ ಲೀಸ್ಗೆ ಕೊಡಲಾಗಿತ್ತು. ಈ ಸುಧೀರ್ ಶರ್ಮಾ ಈಗಾಗಲೇ ಪೊಲೀಸರಿಂದ ಬಂಧಿಸಲ್ಪಟ್ಟಿರುವ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾಗಿದ್ದಾನೆ. ಪ್ರಸ್ತುತ ಪೊಲೀಸರು ಲೈಂಗಿಕ ದಂಧೆಗೆ ಸಹಕರಿಸಿದ ಹೋಟೆಲ್ ಮ್ಯಾನೇಜರ್ ಮತ್ತು ಅತ್ಯಾಚಾರ ಎಸಗಿದ ಇನ್ನೂ 3ರಿಂದ 4 ಗ್ರಾಹಕರಿಗೆ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಒಂದೆಡೆ ನೊಂದ ಬಾಲಕಿಗೆ ನ್ಯಾಯ ಕೊಡಿಸೋಕೆ ಪೊಲೀಸರು ಹೋರಾಡ್ತಾ ಇದ್ರೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವಿಕೃತ ಮನಸ್ಸುಗಳು ಮತ್ತೊಂದು ಕೃತ್ಯಕ್ಕೆ ಕೈ ಹಾಕಿದ್ವು. ಕಳೆದ ಶುಕ್ರವಾರದಂದು ಸಾಮಾಜಿಕ ಜಾಲತಾಣಗಳಲ್ಲಿ 2 ವಿಡಿಯೋಗಳು ತೀವ್ರವಾಗಿ ವೈರಲ್ ಆಗಿತ್ತು. ಆ ವಿಡಿಯೋಗಳು ಗಂಗಾನಗರದ ಸಂತ್ರಸ್ತ ಬಾಲಕಿಯದ್ದೇ ಅಂತ ಸುಳ್ಳನ್ನು ಹರಡಲಾಗಿತ್ತು. ಈ ಮಾಹಿತಿ ಹರಡ್ತಾ ಇದ್ದಂತೆ ಸಾರ್ವಜನಿಕರಲ್ಲಿ ಆಕ್ರೋಶ ಸೃಷ್ಟಿಯಾಗುತ್ತೆ. ಸೈಬರ್ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಈ ವಿಡಿಯೋಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿದಾಗ ಅವು ಗಂಗಾನಗರದ ಪ್ರಕರಣಕ್ಕೆ ಸಂಬಂಧಿಸಿದಲ್ಲ, ಬದಲಿಗೆ ಉತ್ತರ ಪ್ರದೇಶದ ಬೇರೆ ಯಾವುದೋ ಹಳೆಯ ಪ್ರಕರಣಕ್ಕೆ ಸಂಬಂಧಿಸಿದ್ದು ಎಂಬ ಆಘಾತಕಾರಿ ಸತ್ಯ ಹೊರಬಂತು. ಸಂತ್ರಸ್ತೆಯ ಘನತೆಗೆ ಧಕ್ಕೆ ತರುವಂತೆ ಸುಳ್ಳು ವಿಡಿಯೋ ಹರಡಿದವರ ವಿರುದ್ಧ ಗಂಗಾನಗರದ ಎಸ್ಪಿ ಹರಿಶಂಕರ್ ಅವರ ಸೂಚನೆಯ ಮೇರೆಗೆ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಮಾಹಿತಿ ವರದಿ ದಾಖಲಾಯಿತು. ಎಎಸ್ಐ ಗುರುತೇಜ್ ಸಿಂಗ್ ನೀಡಿದ ದೂರಿನ ಆಧಾರದ ಮೇಲೆ ಈ ಕ್ರಮವನ್ನ ಕೈಗೊಳ್ಳಲಾಯಿತು. ವೈರಲ್ ಆದ ವಿಡಿಯೋಗಳ ಪೈಕಿ ಒಂದರಲ್ಲಿ ಅಪ್ಲೋಡ್ ಮಾಡಿದ ವ್ಯಕ್ತಿಯ ಮೊಬೈಲ್ ಸಂಖ್ಯೆ ಪತ್ತೆಯಾಗಿತ್ತು. ಅದರ IP ಅಡ್ರೆಸ್ ಮತ್ತು ಲೊಕೇಶನ್ ಅನ್ನ ಪತ್ತೆ ಹಚ್ಚಿದಾಗ ಅದು ಪಂಜಾಬ್ನ ಆನಂದ್ಪುರ ಸಾಹಿಬ್ಗೆ ಸೇರಿದ್ದು ಅಂತ ತಿಳಿದು ಬಂತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಧಿಕಾರಿ
ಅಧಿಕಾರಿಗಳು ಆ ವಿಡಿಯೋವನ್ನ ಇಂಟರ್ನೆಟ್ನಿಂದ ಬ್ಲಾಕ್ ಮಾಡಿಸಿದ್ದಾರೆ. ಜೊತೆಗೆ ಆನಂದ್ಪುರ ಸಾಹಿಬ್ನ ನಿವಾಸಿಗೆ 5 ದಿನಗಳ ಒಳಗಾಗಿ ಸೂಕ್ತ ವಿವರಣೆ ನೀಡುವಂತೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಇದರ ಜೊತೆಗೆ 2ನೇ ನಕಲಿ ವಿಡಿಯೋವನ್ನ ಇಂಟರ್ನೆಟ್ಗೆ ಅಪ್ಲೋಡ್ ಮಾಡಿದ ಕಿಡಿಗೇಡಿ ಯಾರು ಮತ್ತು ಈ 2 ವಿಡಿಯೋಗಳನ್ನ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿದವರು ಯಾರು ಎಂಬುದನ್ನು ಪತ್ತೆ ಹಚ್ಚೋಕೆ ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಒಟ್ಟಾರೆಯಾಗಿ ಮುಗ್ಧ ಅಪ್ರಾಪ್ತಿಯ ಜೀವನದ ಜೊತೆಗೆ ಆಟವಾಡಿದ ಕಾಮುಕರು ಹಾಗೂ ಹೋಟೆಲ್ ದಂಧೆಕೋರರನ್ನ ಸಂಪೂರ್ಣವಾಗಿ ಮಟ್ಟ ಹಾಕೋಕೆ ಮತ್ತು ಸಂತ್ರಸ್ತೆಯ ಹೆಸರಿನಲ್ಲಿ ಸುಳ್ಳು ಸುದ್ದಿ ಹರಡಿದವರನ್ನ ಜೈಲ್ಗಟ್ಟೋಕೆ ಕಾನೂನು ಸಕಲ ರೀತಿಯಲ್ಲಿ ಮುಂದುವರಿತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.